ಮೀಡಿಯಾದವ್ರು ಒಟ್ಟಿಗೆ ಅನ್ನ ತಿಂತಾರ ಸರ್. ಮಾಸ್ಕ್ ಹಾಕಿದ ತಕ್ಷಣ ತಪ್ಪು ಅಂತ ತೋರಿಸೋದಲ್ಲ, ಅದನ್ನ ಬೇರೆ ತರ ಬಿಂಬಿಸ್ತೀರಾ. ಈಗ ನಿಮ್ಮನ್ನ ಹೆಂಗ್ ಬಿಂಬಿಸ್ಬೋದು? ನೀವು ಮೀಡಿಯಾದಲ್ಲಿ ಎಂತ ಕಚಡ ಕೆಲಸ ಮಾಡಿದ್ರ, ಮೂರು ಬಿಟ್ಟು ನಿಮ್ ಹಿಂದಗಡೆ ತುಂಬಾ ತೋರಿಸ್ಕೊತಿದ್ರ. ಅದನ್ನ ಫಸ್ಟ್ ಬಿಡಿ. ಒದೆ ತಿಂದ್ರಲ್ಲ ಸರ್, ಒಂದ್ ಹೆಂಗ್ಸ್ ಕೈಲಿ ಚಪ್ಪಲಿ ಒದೆ ತಿಂದ್ರಲ್ಲ, ಯಾಕೆ ಯಾರು ತೋರಿಸ್ತಿಲ್ಲ 24/7? ಸರ್ ನೀವು ನಾಯ್ಡನ ಯಾವ ಅಂತ ಕೇಳಿದ್ರಲ್ಲ, ಅವ್ರನ್ನ ಯಾಕೆ ಜಾತಿ ಕೇಳಿದ್ರಿ? ಅವ್ರನ್ನ ಯಾಕೆ ಧರ್ಮ ಕೇಳಿದ್ರಿ? ಇವತ್ತು ಇವ್ರಿಗೆ ಕೇಳಿತ್ತಪ್ಪ. ನಿಮ್ ಕಡೆಯಿಂದ ರಿಯಾಕ್ಷನ್ ಹೆಂಗಿರುತ್ತೆ ಹಂಗ್ ಕಡೆ ನಮ್ ಕಡೆಯಿಂದ ಹಂಗಿರುತ್ತೆ ವಿಷಯ ಸರ್. ಒಟ್ಟಿನಲ್ಲಿ ಬಾಸ್ ಹೆಂಗ ಬಾಸ್ ಫ್ಯಾನ್ಸು ಹಂಗೆ ಸರ್. ಇಂಥ ಅಕೌಂಟ್ ಇಂದ ನಮ್ ಬಾಸ್ ಹೆಸರು ಕೇಳ್ತಾ ಇದ್ದೆ ಹೊರತು ಅಭಿಮಾನಿಗಳಿಂದ ಅಲ್ಲ ಸರ್. ಬಾರಿ 24/7 ಅಂತ ನಿಮ್ಮನೇಲೆ 26 ತೂತ್ ತಿಕ್ಕೊಂಡಿರ್ತೀರ. ನಿಮ್ಮನೇಲಿ 26 ತೂತ್ ತಿಕ್ಕೊಂಡು ಮುಚ್ಕೋತೀರಾ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಏನು ಅಂದರೆ ನಿನ್ನೆ ದರ್ಶನ್ ಅವರು ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿ ಒಳಗಡೆ ಹೋದರು. ಒಬ್ಬ ಅಭಿಮಾನಿಯಾಗಿ ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನೇ ಆ ಸಿಚುವೇಶನಲ್ಲಿ? ಸರ್ ತುಂಬ ನೋವಾಗುತ್ತೆ ಸರ್. ಮನಸ್ಸು ನೆನ್ನೆ ಸರ್ ಊಟ ಮಾಡಿಲ್ಲ ಸರ್. ನಾವು ಅವ್ರ ಮೇಲಿರೋ ಪ್ರೀತಿಗೆ ನೆನ್ನೆ ಊಟ ಮಾಡಿಲ್ಲ. ಮನಸ್ಸಿಗೆ ಎಷ್ಟು ಭಾರ ಆಗ್ತಿದೆ ಅಂದರೆ ನೆನ್ನೆ ಡ್ಯೂಟಿ ಮಾಡಿಲ್ಲ, ಊಟ ಮಾಡಿಲ್ಲ. ಅಭಿಮಾನಿಗಳು ಕಣ್ಣಲ್ಲಿ ನೀರು ಹಾಕೊಂಡಿದ್ದಾರೆ ಸರ್. ಇವತ್ತು ನೆನ್ನೆ ಸ್ಟೇಷನ್ ಮುಂದೆ ಎಷ್ಟು ಜನ ಅಭಿಮಾನಿಗಳು ಸೇರಿದ್ರು ಅಂದರೆ ಸರ್, ಆ ಹತ್ರ ಯಾರಿಗೂ ಪ್ರೀತಿ ಸಿಗಲ್ಲ ಸರ್. ನಮ್ಮ ಎಲ್ಲ ಅಭಿಮಾನಿಗಳು ಆಸೆ ಏನು ಗೊತ್ತಾ ಸರ್, ನಮ್ಮ ಬಾಸು ಮೊದಲಿನ ಥರ ಈಚೆ ಬರಬೇಕು, ಅವ್ರಾಯ್ತು ಅವ್ರ ಕೆಲಸ ಆಯಿತು, ಅಭಿಮಾನಿಗಳು ಆಯಿತು ಅಂತ ನಾವು ಇಷ್ಟೇ ಇರಬೇಕು ಅಂತ ಆಸೆ ಇದೀವಿ ಸರ್. ನಿಜ ಇದಕ್ಕೆ ಬಿಡ್ತಾ ಇಲ್ಲ ಸರ್. ಕೆಲವು ಹಣದ ಕೈಗಳು ಬಿಡ್ತಾ ಇಲ್ಲ. ಹೆಂಗೆ ಅಂದರೆ ಈ ಕಡೆ ನಮ್ಮ ಬಾಸ್ನೂ ಸುಮ್ಮನಿರಾಗಿ ಬಿಡ್ತಾ ಇಲ್ಲ. ಅವ್ರನ್ನೂ ಏನಾದರೂ ಒಂದು ಹೆಸರು ತಗೊಂಡು ಅವ್ರನ್ನ ಟ್ರಿಗರ್ ಮಾಡ್ತಾರೆ. ಅಭಿಮಾನಿಗಳನ್ನ ಎತ್ಕೊಂಡು ಅಭಿಮಾನಿಗಳಿಗೆ ಏನಾದ್ರು ಹಂಗೆ ಮಾಡೋದು ಹಿಂಗೆ ಮಾಡೋದು ಅಂತ ನಮ್ಮನ್ನು ಟ್ರಿಗರ್ ಮಾಡ್ತಾರೆ. ಏನಾದ್ರು ಮಾಡಿ ನಮ್ಮ ಬಾಸ್ಗೆ ಕೆಟ್ಟ ಹೆಸರು ತರಬೇಕು, ನಮ್ಮ ಬಾಸ್ನ ಬೀಳಿಸ್ಬೇಕು ಅನ್ನೋದೇ ಅವ್ರ ಉದ್ದೇಶ ಸರ್. ನಿಜ ಹೆಂಗಾಗ್ತಿದೆ ಅಂದರೆ ತಪ್ಪಾಗಿದೆ. ಆ ತಪ್ಪನ್ನ ಸರ್, ಅದನ್ನ ಏನು ತಪ್ಪು ಮಾಡಿದ್ದಾರೆ ಅಷ್ಟು ಹೇಳ್ಬಿಟ್ಟು ಸುಮ್ಮನಿರಲ್ಲ ಸರ್. ಅದನ್ನು ಪ್ರಪಂಚದಲ್ಲಿ ಯಾರೋ ಮಾಡಿದಾರೆ ತಪ್ಪನ್ನ, ಇವ್ರೊಬ್ಬರೇ ಮಾಡಿದ್ದಾರೆ. ಪ್ರಪಂಚದಲ್ಲಿ ಮಾಡಿರೋ ಏಕೈಕ ವ್ಯಕ್ತಿ ಇದು ಬಿಟ್ಟರೆ ಇನ್ನೆಲ್ಲೂ ತಪ್ಪೇ ನಡೆದಿಲ್ಲ. ಇವ್ರೊಬ್ಬರೇ ಮಾಡಿರೋ ತಪ್ಪನ್ನ ಅಂತಂದ್ಬಿಟ್ಟು ಏನು ಹೈಲೈಟ್ ಮಾಡಿ ತೋರಿಸ್ತಾರೆ ಅಂದರೆ ಇವರೆಲ್ಲ ಇವ್ರ ಜೀವನದಲ್ಲಿ ತಪ್ಪೇ ಮಾಡಿಲ್ವಾ ಸರ್? ಈ ಶಲ ಯಾಕೆ ಸರ್? ಇವಾಗ ಪ್ರತಿಯೊಂದು ಮೀಡಿಯಾದವರು ಮಾತಾಡ್ತಾರಲ್ಲ ಸರ್, ಇವ್ರುಗಳು ಯಾವುದೋ ಒಂದು ಹೆಸರು ಬೇಡ ಚಾನಲು ಒದೆ ತಿಂದ್ರಲ್ಲ ಸರ್, ಒಂದು ಹೆಂಗ್ಸ್ ಕೈಲಿ ಚಪ್ಪಲಿ ಒದೆ ತಿಂದ್ರಲ್ಲ, ಯಾಕೆ ಯಾರು ತೋರಿಸ್ತಿಲ್ಲ 24/7? ನಮ್ಮ ಬಾಸು ಎಲ್ಲೋ ಶೂಟಿಂಗಲ್ಲಿ ತಿನ್ನೋ ಊಟ ಇನ್ನೊಂದು ಅವ್ರು ಏನೋ ಒಂದು ಇದು ಮಾಡಿದ್ರೆ ಅದನ್ನೇ ಹೈಲೈಟಾಗಿ ತೋರಿಸ್ತಾರಲ್ಲ. ಈಗ ಅವ್ನು ಒದೆ ತಿಂದ ಒಂದು ಹೆಂಗ್ಸ್ ಕೈಲಿ ಒಬ್ಬ TV ಚಾನಲ್ ಓನರು ಯಾಕೆ ತೋರಿಸ್ತಿಲ್ಲ? ಯಾವ ಚಾನಲಲ್ಲೂ ತೋರಿಸ್ತಿಲ್ಲ? ಜೈಲ್ ಮುಂದೆ ಟೆಂಟ್ ಹಾಕೊಂಡು ಪರ್ಮನೆಂಟಾಗಿ ಕೂತ್ಕೊಬಿಟ್ಟಿದ್ರೆ ಅಲ್ಲಿರೋ ಕ್ಯೂರಿಯಾಸಿಟಿ ನಿಮಗೆ ಯಾಕೆ ಅವ್ರು ತೋರಿಸ್ತಿಲ್ಲ? ಯಾಕೆ ನಿಮ್ಮವರು ಅಂತನಾ? ಅವ್ರದಾರೆ ಮುಚ್ಕೊಳ್ಳೋದು, ಬೇರೆಯವ್ರದಾರ ಹೈಲೈಟಾಗಿ ತೋರಿಸೋದು. ಇನ್ನು ಕೆಲವರು ಹೇಳ್ತಾರೆ ಜಾತಿ ಧರ್ಮ ಇನ್ನೊಂದು ಮತ್ತೊಂದು ಅಂತ. ಅವ್ರಿಗೊಂದು ಉತ್ತರ ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ ಸರ್. ಅವ್ರುಗಳು ಮಾತಾಡ್ಬೇಕಾರೆ ಬೇರೆಯವ್ರ ಜಾತಿ ಧರ್ಮ, ಬೇರೆಯವ್ರ ಕಷ್ಟ ಸುಖ, ಅವ್ರ ಮನೆ ಪ್ರಾಬ್ಲಮ್ಮು ಪ್ರತಿಯೊಂದು ಎತ್ತಿ ಹಿಡಿತಾರೆ. ಅದು ಏನು ಮೀಡಿಯಾದಲ್ಲಿ ಲಕ್ಷಾಂತರ ಜನ ನೋಡೋಂಥ ಜಾಗದಲ್ಲಿ ಕ್ವಶನ್ ಮಾಡಿ ಅವ್ರನ್ನ ತುಂಬ ಏಕವಚನದಲ್ಲಿ ಮಾತಾಡಿ ಕೇಳ್ತಾರೆ. ಅದೇ ಅವ್ರ ಮನೆ ವಿಷಯ ಕೇಳಿದಾಗ ಅದು ನನ್ನ ಧರ್ಮ ನಾನೇ ಕೇಳಬೇಕು ಅಂತ ಹೇಳ್ಕೊತಾರೆ. ಯಾಕೆ ಅವ್ರದಾರೆ ಮುಚ್ಕೋಬೇಕು, ಬೇರೆಯವ್ರದಾರೆ ಏನು ಎಲ್ರಿಗೂ ಕಾಣಿಸ್ಬೇಕಾ? ಅವ್ರಿಗೆ ಧರ್ಮ ಇಲ್ವಾ? ನಾಯ್ಡು ಅಂತ ಕೇಳಿದ್ರು ಒಂದು ಟೈಮಲ್ಲಿ ದರ್ಶನ್ ಅವ್ರನ್ನ. ಸರ್ ನೀವು ನಾಯ್ಡನ್ನ ಯಾವುದೋ ಅಂತ ಕೇಳಿದ್ರಲ್ಲ, ಅವ್ರನ್ನ ಯಾಕೆ ಜಾತಿ ಕೇಳಿದ್ರಿ? ಅವ್ರನ್ನ ಯಾಕೆ ಧರ್ಮ ಕೇಳಿದ್ರಿ? ಇವತ್ತು ಇವ್ರಿಗೆ ಕೇಳಿತ್ತಪ್ಪ ಅಲ್ವಾ ಸರ್? ಮಾತಾಡ್ಬೇಕಾದ್ರೆ ಯೋಚನೆ ಇರಬೇಕು. ಇವ್ರದ್ದು ಮಾತ್ರ ಎತ್ತಿಡ್ಬೇಕು. ಏನು ನಮ್ಮ ಬಾಸ್ನ ಅಷ್ಟು ನಿಮಗೆ ದ್ವೇಷ ಮಾಡೋಂಥದ್ದು ಏನಿದೆ? ಯಾಕೆ ನೀವು ಮಾಡೋ ತಪ್ಪು ಕಾಣಲ್ಲ, ನಮ್ಮ ಬಾಸ್ ಮಾಡೋ ತಪ್ಪು ಮಾತ್ರ ಕಾಣುತ್ತಾ? ಅವ್ರೇನಕ್ಕೆ ತಪ್ಪು ಮಾಡಿದ್ರು ಹೇಳಿ? ಆಯಿತು, ಕಾರಣ ನೀವೇನೆ. ಈಗ ಯಾವುದೋ ಒಂದು ಸಾವು ಹೋಗಿರ್ತಾರೆ, ಅಲ್ಲೌಟು ನೆಕ್ಸ್ಟ್ ಮೂವಿ ಯಾವುದೋ ಅಂತ ಕೇಳೋ ಕ್ವಶನ್ ಕೇಳ್ತಾರಲ್ಲ, ಕೇಳೋ ಕ್ವಶನ್ ಕೇಳೋಕ್ಕೆ ಕರೆಕ್ಟಾಗಿ ಕೇಳಿದ್ರೆ ಕರೆಕ್ಟಾಗಿ ಉತ್ತರ ಇರ್ತದೆ. ಕೇಳೋ ರೀತಿ ನೀವು ಸರಿ ಇಲ್ಲ ಅಂದಾಗ ಈ ಕಡೆಯಿಂದ ಬರೋ ಉತ್ತರನೂ ಬೇರೆ ಇರ್ತದೆ. ಹೌದಲ್ವಾ ಸರ್? ಸರ್ ನೀವು ಹೋಗಿ ಸರ್ ಬನ್ನಿ ಅಂದರೆ ನಾವು ಹೋಗಿ ಸರ್ ಬನ್ನಿ ಅಂತೀವಿ, ನೀವು ಹೋಗೋಬಾರ ಅಂದರೆ ನಾವು ಹೋಗೋಬಾರ ಅಂತ ಡಬಲ ಮಾತಾಡ್ತೀವಿ. ಅಷ್ಟೇ ಸರ್ ವ್ಯತ್ಯಾಸ. ನಿಮ್ಮ ಕಡೆಯಿಂದ ರಿಯಾಕ್ಷನ್ ಹೆಂಗಿರುತ್ತೆ ಹಂಗೆ ಕಡೆ ನಮ್ಮ ಕಡೆಯಿಂದ ಹಂಗಿರುತ್ತೆ ವಿಷಯ ಸರ್. ಒಟ್ಟಿನಲ್ಲಿ ಬಾಸ್ ಹೆಂಗ ಬಾಸ್ ಫ್ಯಾನ್ಸು ಹಂಗೆ ಸರ್. ಈಗ ಅಂದರೆ ಬೇಲ್ ಕ್ಯಾನ್ಸಲ್ ಆಗೋಕ್ಕೆ ಅಭಿಮಾನಿಗಳು ಕಾರಣ ಅಂತ ಹೇಳ್ತಾ ಇದ್ರಲ್ಲ ಸರ್? ಅಭಿಮಾನಿಗಳು ಕಾರಣ ಹೆಂಗೆ ಸರ್? ಅಭಿಮಾನಿಗಳು ಏನು ಮಾಡಿದ್ದಾರೆ? ಈಗ ಅಭಿಮಾನಿಗಳೇನೋ ಬೇಲಾಗ್ಬಾರ್ದಂತಾರ ಸರ್? ಪ್ರತಿಯೊಬ್ಬರು ಅವ್ರ ಹೆಸರು ಪೂಜೆ ಪುನಸ್ಕಾರ ಮಾಡಿದ್ದಾರೆ, ಅವ್ರ ಹೆಸರು ಅನುದಾನ ಮಾಡ್ತಿದ್ದಾರೆ, ಅವ್ರ ಹೆಸರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮ್ಮ ಬಾಸ್ಗೆ ಒಳ್ಳೇದಾಗಲಿ ಅಂತ ಕಾಯ್ತಿದ್ದಾರೆ. ಅಂಥದ್ರಲ್ಲಿ ಅವ್ರಿಗೆ ಯಾರು ಸರ್ ಕೆಡ್ದಾಗ್ಲಿ ಅಂತ ಮಾಡ್ತಾರೆ? ಅವ್ರಿಗೆ ಕೆಡ್ದಾಗಬೇಕಂತ ಬೈಸೋರು ಯಾರು ಗೊತ್ತಾ ಸರ್? ಅವ್ರ ಏಟರ್ಸು ಜೊತೆಲಿದ್ದು. ಈಗ ತಲೆಡಿಯೋರು ಅಂತಾರಲ್ಲ, ಅದು ಹೆಂಗೆ ಗೊತ್ತಾ ಸರ್? ನಮ್ಮ ಬಾಸ್ ಹೆಸರಲ್ಲಿ ಅಕೌಂಟ್ನ ಕ್ರಿಯೇಟ್ ಮಾಡ್ಕೋತಾರೆ. ಅವ್ರ ಹೆಸರಲ್ಲೇ ಫೋಟೋ ಹಾಕ್ಕೊಂಡು ಅವರೇ ಅಭಿಮಾನಿ ಅಂತ ಹಾಕೋತಾರೆ. ಅವ್ರ ಹೆಸರಲ್ಲಿ ಯಾರಿಗೋ ಮೆಸೇಜ್ ಮಾಡ್ತಾರೆ. ಕೊನೆಗೆ ಹಿಂದಗಡೆ ಹೋಗಿ ನಮ್ಮ ಬಾಸ್ಗೆ ಬೈತಾರೆ. ಇಂಥ ಅಕೌಂಟಿಂದ ನಮ್ಮ ಬಾಸ್ ಹೆಸರು ಕೇಳ್ತೈತೆ ಹೊರತು ಅಭಿಮಾನಿಗಳಿಂದ ಅಲ್ಲ ಸರ್. ಯಾವತ್ತೂ ಡಿ ಬಾಸ್ ಅಭಿಮಾನಿ ಪಕ್ಕಾ ಒರಿಜಿನಲ್, ಬಿಟ್ಕೊಡೋ ಮಾತಿಲ್ಲ. ಯಾವತ್ತು ಇವತ್ತಿನವರೆಗೂ ಡಿ ಬಾಸ್ನ ಯಾರು ಬಿಟ್ಕೊಟ್ಟಿಲ್ಲ ಸರ್, ಬಿಟ್ಕೊಡೋದು ಇಲ್ಲ. ಅಂಥ ಒರಿಜಿನಲ್ ಫ್ಯಾನ್ಸ್ ಇರೋದು. ಬೇರೆಯವ್ರು ಹೆಂಗೆ ಗೊತ್ತಿಲ್ಲ ಸರ್. ಬಟ್ ಡಿ ಬಾಸ್ ಫ್ಯಾನ್ಸ್ ಹೆಂಗೆ ಅಂದರೆ ಸರ್, ಕೊಟ್ಟಿದ್ದ ಮಾತು ಯಾವತ್ತೂ ವಾಪಸ್ ತೊಗೊಳಲ್ಲ ಅಂಥ ಫ್ಯಾನ್ಸು ಸರ್. ಸರ್ ಇದನ್ನೇ ಸರ್ ಆಗಲೇ ಹೇಳಿದ್ದು ನಾನು. ಈಗ ಬೇರೆ ದೇಶಕ್ಕೆ ಹೋದ್ರು ಅಂದರೆ ಸರ್ ಅವ್ರೇನು ಟ್ರಿಪ್ ಹೋಗಿಲ್ಲ ಸರ್, ಅವರು ಕೆಲಸ ಮಾಡೋಕ್ಕೆ ಹೋಗಿರೋದು ಸರ್. ಈಗ ನೀವು ಒಂದು ಕೆಲಸ ಮಾಡ್ಬೇಕಂದ್ರೆ ಎಲ್ಲಿಗಾದ್ರೂ ನೀವು ಹೋಗ್ಲೇಬೇಕಲ್ವ ಸರ್? ನಿಮ್ಮ ಕೆಲಸ ಅಲ್ಲಿದೆ ಅಂದಾಗ, ಅಲ್ಲಿ ಅನಿವಾರ್ಯತೆ ಐತೆ ಅಂದಾಗ ನೀವು ಹೋಗ್ಲೇಬೇಕಲ್ವ ಸರ್? ಅದನ್ನು ಕೂಡ ಕಾನೂನು ಪ್ರಕಾರ ನಿಯಮ ಏನಿದೆ ಅಲ್ಲಿ ಕೋರ್ಟಲ್ಲಿ ಪರ್ಮಿಷನ್ ತಗೊಂಡೇ ಹೋಗಿರೋದೇ ಹೊರತು ಅವ್ರು ಸುಮ್ಮನೆ ಹೋಗಿಲ್ಲ.
ಮೋಜಿ ಮಸ್ತಿ ಮಾಡೋಕ್ಕಲ್ಲ ಸರ್. ಅವ್ರು ಫಿಲಿಮ್ ಶೂಟ್ ಇರೋದಕ್ಕೋಸ್ಕರ ಹೋಗಿರೋದು. ಯಾಕಂದರೆ ಒಂದು ಆಲ್ರೆಡಿ ಮೂವಿ ನಡೀತಿದೆ, ಪೆಂಡಿಂಗಲ್ಲಿತ್ತು, ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ಅಲ್ಲಿ ಗಂಟ ಹೋಗಿದ್ದಾರೆ ಹೊರತು ಅವ್ರೇನು ಎಂಜಾಯ್ ಮಾಡೋಕ್ಕಲ್ಲ. ಅವ್ರು ಇದನ್ನೇ ಸರ್ ಹೇಳೋದು, ಮೀಡಿಯಾದವ್ರು ತೋರಿಸೋದು ಇದನ್ನೇ. ಅವ್ರು ತಿನ್ನೋ ಊಟನೂ ಕೂಡ ಎಂಜಾಯ್ ಮಾಡ್ತಾರೆ, ಮೋಜಿ ಮಸ್ತಿ ಮಾಡ್ತಾರೆ ಸರ್. ಇವರೇ ನೋಡಿದ್ರೆ ಸರ್, ಈಗ ಇವ್ರು ಯಾವುದೋ ಒಂದು ಹೋಟ್ಲಲ್ಲಿ ಹೋಗಿ ತಿಂತಾ ಇರ್ತಾರೆ, ನೋಡ್ದ ದುರಾಂಕಾರದಲ್ಲಿ ಏನು ತಿಂತಾನೆ ಅಂತ ಮಾತಾಡೋಕ್ಕಾಯ್ತದ? ನಾವು ಮಾತಾಡೋದೇ 2 ನಿಮಿಷ. ಹಂಗೆ ನಮ್ಮ ಬಾಸು ಸರ್ ಹೋಗಿರೋದು ಕೆಲಸದ ಮೇಲೆ. ಸರಿ, ಅವರು ಲಾಸ್ಟ್ ಟೈಮ್ ಜೈಲಿಂದ ಬಂದ್ರಲ್ಲ ಸರ್, ಬಂದಮೇಲೆ ಯಾರಿಗಾದ್ರು ಟಚ್ಚಲ್ಲಿದ್ದಾರೆ ಸರ್? ಇರೋ ಫಾಲೋವರ್ಸು 0 ಆದರು. ಯಾರನ್ನೂ ಕಾಂಟ್ಯಾಕ್ಟ್ ಮಾಡ್ತಾಯಿಲ್ಲ, ಯಾರ ಜೊತೆಲೂ ಸೇರ್ತಾ ಇಲ್ಲ. ಮನೆ ಹತ್ರ ಬಂದರೆ ಫ್ಯಾನ್ಸ್ಗಳನ್ನ ಮೀಟ್ ಮಾಡ್ತಾರೆ, ಬಿಟ್ಟರೆ ಅವ್ರು ಕೆಲಸ ಆಯಿತು ಅಂತ ಇದ್ದಾರೆ. ಅದು ಬಿಟ್ಟರೆ ಇಲ್ಲಿವರೆಗೂ ಅವ್ರು ಯಾರನ್ನಾರು ಮೀಟ್ ಮಾಡಿದಾರಾ? ಯಾವ್ದಾರು ಒಂದು ಫಂಕ್ಷನ್ಗೆ ಹೋಯ್ತಿದ್ದಾರಾ? ಇಲ್ಲ ಯಾವ್ದಾದ್ರು ಮೀಡಿಯಾ ಮುಂದೆ ಬಂದಿದ್ದಾರಾ? ಮತ್ತು ಹಂಗಿದ್ಮೇಲೆ ಏನಕ್ಕೆ ಅವ್ರ ಬಗ್ಗೆ ಅಷ್ಟೊಂದು ಕೇಳಿದಾಗೆ ಸರ್ ಜಿದ್ದು ಹೆಂಗೆ ಇಟ್ಕೊಂಡಿದ್ದಾರೆ ಅವ್ರ ಮೇಲೆ ಅಂದರೆ ಸರ್, ಕಂಪ್ಲೀಟ್ ಅವ್ರನ್ನ ಮುಗಿಸ್ಬಿಡಬೇಕು ಸರ್. ಸರ್ ತುಳಿಯೋಕೆ 100 ಜನ ಇರ್ಬೋದು ಸರ್, ಕಾಪಾಡೋಕ್ಕೆ ಅಭಿಮಾನಿಗಳು ಲಕ್ಷ ಅಲ್ಲ ಕೋಟಿಗಟ್ಟಲೆ ಜನ ಇದೀವಿ ಸರ್. ಆ ಪ್ರೀತಿಗಿಂತ ಈ ನನ್ನ ಮಕ್ಕಳು ತುಳಿಯೋದು ಏನೂ ಇಲ್ಲ ಸರ್. ಅವರು ತುಳಿತೀನಿ ಅಂತ ನೋಡ್ಬೋದು, ಬಟ್ ಬೆಳೆಸೋಕೆ ನಾವಿದ್ದೀವಿ ಸರ್. ಭಗವಂತನೂ ಅವನೇ ಸರ್. ಸರ್ ತಪ್ಪಾಗಿದೆ, ಆಗಿಲ್ಲ ಅಂತಲ್ಲ, ತಪ್ಪಾಗಿದೆ. ಎಂಥ ಮನುಷ್ಯನಿಗೂ ಟೈಮ್ ಕೆಡ್ದು ಬರುತ್ತೆ. ಹಂಗೆ ಅಂದ್ಬಿಟ್ಟು ಅವ್ನು ಅಷ್ಟಕ್ಕೆ ಮುಗಿಸ್ಬಿಡೋದು ಸರ್. ಸರ್ ನಿಮಗೂ ಆ ಟೈಮ್ ಬರಲ್ವಾ ಸರ್? ಎಂಥ ಈಗ ಮೀಡಿಯಾದಲ್ಲಿ ನೀವೆಲ್ಲ ಹೈಲೈಟಾಗಿ ತೋರಿಸಿರಲ್ಲ, ಭಾರಿ 24/7 ಅಂತ. ನಿಮ್ಮ ಮನೇಲೆ 26 ತೂತು ತಿಕ್ಕೊಂಡಿರ್ತೀರ, ನಿಮ್ಮ ಮನೇಲಿ 26 ತೂತು ತಿಕ್ಕೊಂಡು ಮುಚ್ಕೊತೀರ. ಇವ್ರದ್ದು ಬಂದು ಅವರು ತಿಂದರೂ ನ್ಯೂಸ್ ಮಾಡೋಕೆ ಹೋಯ್ತಾರ, ಅಲ್ಲಿ ನಿಂತ್ಕೊಂಡ್ರು ನ್ಯೂಸ್ ಮಾಡೋಕೆ ಹೋಯ್ತಾರ. ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಇವ್ರು ಅಲ್ಲೋದ್ರು. ಏನಕ್ಕೆ ಬೇಕಾವು? ನಿಮ್ಮ ಮನೇಲಿ ಏನೇ ನಡೀತದೆ ಅಂತ ಒಂದು ಸರಿ ನೀವೇ ಚರಿತ್ರೆನ ಒಂದು ಸರಿ ಓಪನ್ ಮಾಡಿ ನೋಡ್ರಿ. ನಿಮ್ಮ ಮನೆ ತಗೊಳ್ಳೋದು ಸರಿ, ನಿಮ್ಮ ಮನೇಲಿ ಏನು ನಡೀತದೆ ಅಂತ ಒಂದು ಸರಿ ನಿಮ್ಮ ಮನೆ ತೂತ್ಕೊಳ್ಳೋ ಒಂದು ಸರಿ. ನಮ್ಮ ಮನೇಲಿ ಕಷ್ಟ ಐತೆ, ನನ್ನ ಮನೇಲಿ ನನ್ನ ಹೆಂಡ್ರಿ ಹಿಂಗೆ ಮಾಡ್ತಾಳೆ, ನನ್ನ ಗಂಡ ಹಿಂಗೆ ಮಾಡ್ತಾನೆ, ನನ್ನ ಮಕ್ಳು ಹಿಂಗೆ. ನೀವು ತೋರಿಸಿ ನಿಮ್ಮ ಮನೇಲಿ ಏನು ನಡೀತದೆ. ಯಾಕೆ ನಿಮ್ಮದನ್ನು ಮುಚ್ಚಿಕೊಂಡು ಬೇರೆಯವ್ರ ಎಲ್ಲರದ್ದು ತೋರಿಸ್ತೀರಾ? ಪ್ರತಿಯೊಬ್ಬ ಹೀರೋದು ಇದು ಮಾಡ್ತೀರಾ? ಅವ್ರ ಪರ್ಸ್ನಲ್ ವಿಚಾರಗಳನ್ನ ತುಂಬ ಕೆದಕ್ತೀರಾ. ಯಾಕೆ ನಿಮ್ಮ ಪರ್ಸ್ನಲ್ಗಳಿಲ್ವಾ? ನಿಮ್ಮ ಪರ್ಸ್ನಲ್ಗಳ್ನ ಒಂದಿನ ಇಡ್ರಿ ನೋಡೋಣ ಹೆಂಗೆ ಕಾಣುತ್ತೆ ಅಂತ. ಅವ್ರಿಗೂ ನಿಮಗೂ ಕಂಪೇರ್ ಮಾಡೋಕ್ಕೆ ಹೋದರೆ ಇವ್ರಿಗೆ ನೀವು ಹೈಲೈಟಾಗಿ ತೋರಿಸ್ತೀರ. ಪಾಪ ಅವರು ಅಭಿಮಾನಿಗೋಸ್ಕರ ಪ್ರತಿಯೊಂದು ಕೂಡ ಇವತ್ತು ಸೈಡಲ್ಲಿಟ್ಟು ಹೆಂಗಿರ್ಬೇಕು ಹಂಗೆ ಬದುಕ್ತಾರೆ. ನೀವುಗಳು ಅದಕ್ಕಿಂತ ಕಚಡವಾಗಿ ಬದುಕ್ತಿದ್ದೀರ. ಯಾಕೆಂದರೆ ನಿಮ್ಮನ್ನು ಯಾರೂ ವೀಡಿಯೋ ಮಾಡಲ್ಲ, ನಿಮ್ಮನ್ನು ಯಾರೂ ಕ್ಯಾಪ್ಚರ್ ಮಾಡಲ್ಲ, ನಿಮ್ಮನ್ನೇನು ಇದು ಮಾಡಲ್ಲ. ನಿಮ್ಮದು ನೀವು ಮುಚ್ಕೋಬೋದು ಅನ್ನೋ ಧೈರ್ಯದ ಮೇಲೆ 3 ಬಿಟ್ಟು ನಿಮ್ಮ ಹಿಂದಗಡೆ ತುಂಬ ತೋರಿಸ್ಕೊತಿದ್ದೀರ. ಅದನ್ನು ಫಸ್ಟ್ ಬಿಡಿ. ಬೇರೆಯವ್ರ ಮನೆನ ಬಾವಿಗೆ ತೊಳ್ಬಿಟ್ಟು ನಿಮ್ಮನೆ ಇಕ್ಕೊಳ್ಳೋದಲ್ಲ. ಕಾನೂನಿಗೆ ಸರ್ ಒಂದೇನಂದರೆ, ಕಾನೂನು ನಾವು ತಲೆ ಬಗ್ಗಿಸ್ಲೇಬೇಕು ಸರ್. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ. ಕಾನೂನು ಮೇಲಿರೋ ನಮಗೂ ನಂಬಿಕೆ ಇದೆ ಸರ್. ಸರ್ ಇವತ್ತು ಬೇಲ್ ರದ್ದಾಗಿರ್ಬೋದು, ಮತ್ತು ಆ ಬೇಲ್ ಮತ್ತೆ ಸಿಗುತ್ತೆ, ಬಂದೇ ಬರ್ತಾರೆ ಸರ್. ಸರ್ ಬಂದರೆ ಹೇಳ್ತೀನಲ್ಲ ಸರ್, ನಮ್ಮ ಬಾಸು ಇವಾಗ ಇಷ್ಟು ದಿನ ಹೆಂಗಿದ್ರಿ ಈಚೆ ಅಷ್ಟೇ ನಿಮ್ಮದೇ ಆರಾಮಾಗಿರ್ತಾರೆ ಸರ್. ಯಾರು ಸವಾಸ ಇಲ್ದಂಗೆ ಸರ್. ಅಣ್ಣ ಅಂದ್ಕೊಂಡು ಎಷ್ಟು ಜನ ಇದ್ದರು, ಅವ್ರು ಯಾರನ್ನಾರು ಹತ್ತಕ್ಕೆ ಸೇರಿಸಿದ್ರ? ಇಲ್ಲ ಎಷ್ಟು ಜನ ಇದ್ದರು, ಎಲ್ಲರನ್ನೂ ದೂರ ಇಟ್ಬಿಟ್ರು. ಈಗ ಅವ್ರುಗಳ್ನೆಲ್ಲ ದೂರ ಇಟ್ಟು ಇವತ್ತು ಹೆಂಗೆ ಬೇಕು ಹಂಗಿದ್ದಾರೆ ಸರ್. ಇವತ್ತು ಅಂಥ ಮನುಷ್ಯನೂ ಕೂಡ ನೀವು ಕೆದಕಿ ಒಂದು ಏನೋ ಮಾಸ್ಕ್ ಹಾಕ್ಕೊಂಡ್ರೆ, ಟೋಪಿ ಹಾಕೊಂಬಂದಿರಕ್ಕೆ ಮುಖ ಮುಚ್ಕೊ ಬಂದಾರೆ ಸರ್. ಇವು ಮೀಡಿಯಾದವ್ರು ಒಟ್ಟಿಗೆ ಅನ್ನ ತಿಂತಾರೆ ಸರ್. ಮುಖ ಮುಚ್ಕೊ ಈಗ ಮಾಸ್ಕ್ ಹಾಕೊಬಿಟ್ರೆ ಅಫಿಷಿಯಲ್ ಅಂತದು. ಇವ್ರುಗಳೇನು ಜ್ಞಾನ ಇಲ್ವಾ ಮಾತಾಡ್ಬೇಕಾದ್ರೆ? ಈಗ ಮಾಸ್ಕ್ ಹಾಕೊಳ್ಳೋದು ತಪ್ಪ? ಮಾಸ್ಕ್ ಹಾಕೊಂಬರೋದು ತಪ್ಪ ಹೇಳಿ? ಮಾಸ್ಕ್ ಹಾಕೊಂಡ್ ಬಂದಿರೋದಕ್ಕೆ ಇವ್ರು ಈ ನಮ್ಮ ಮಕ್ಳು ಏನಂತಾರೆ, ಇಲ್ಲ ಇವರು ಮುಖ ಮುಚ್ಕೊ ಬರ್ತಾರೆ, ಬೇಡಾದ್ರೂ ಇದು ಮಾಡ್ಕೊ ಬರ್ತಾರೆ. ಏನು ಇವ್ರದ್ದೆಲ್ಲ ಸರ್? ಇವ್ರೇನು ಮಾಸ್ಕ್ ಹಾಕಿಲ್ವ ಲೈಫಲ್ಲಿ? ಇವರು ಮುಖ ಮುಚ್ಕೊಂಡು ಇಲ್ಲೂ ಓಡಾಡೇ ಇಲ್ವ ಇವರು? ಇಷ್ಟು ದಿನ ಅವರು ನಮ್ಮ ಬಾಸ್ ತಲೆ ಎತ್ಕೊಂಡೇ ಓಡಾಡಿದ್ದು ಅಲ್ವಾ ಸರ್? ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ, ಅವರು ಕೂಡ ಮುಖ ಇದಾಗಿರ್ತದೆ, ಅವ್ರಿಗೂ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ ಸರ್? ಅದಕ್ಕೋಸ್ಕರ ಮಾಸ್ಕ್ ಹಾಕಿರ್ತಾರೆ ಹೊರತು ಹಂಗೆ ಅಂದ್ಬಿಟ್ಟು ಮಾಸ್ಕ್ ಹಾಕಿರೋದೇ ತಪ್ಪು ಅಲ್ಲ. ಮಾಸ್ಕ್ ಹಾಕಿದ ತಕ್ಷಣ ತಪ್ಪು ಅಂತ ತೋರಿಸೋದಲ್ಲ, ಅದನ್ನು ಬೇರೆ ಥರ ಬಿಂಬಿಸ್ತೀರ. ಈಗ ನಿಮ್ಮನ್ನು ಹೆಂಗೆ ಬಿಂಬಿಸ್ಬೋದು? ನೀವು ಮೀಡಿಯಾದಲ್ಲಿ ಎಂತೆಂಥ ಕಚಡ ಕೆಲಸ ಮಾಡಿದ್ರ, ಅದನ್ನು ಬಿಂಬಿಸ್ಬೋದು. ನಾವು ಬಿಂಬಿಸ್ಬೋದಲ್ವ ಅದನ್ನು ಬಿಟ್ಬಿಟ್ಟು ಇವಾಗ ಯಾರ ಮನೆ ಮಾತಾಡೋದಲ್ಲ ಸರ್, ಕುಡ್ದುಬಿಟ್ಟು ರೋಡಲ್ಲೆಲ್ಲ ಬಿದ್ದಿದ್ರು. ನೀವು ಮೀಡಿಯಾದವ್ರೆ ಎಷ್ಟು ಜನ ಬಿದ್ದಿದ್ದೀರ ಕುಡ್ದು ರೋಡಲ್ಲಿ? ಅದನ್ನು ಯಾರು ಯಾವ ನ್ಯೂಸರು ಹಾಕಲಿಲ್ಲ. ಯಾಕೆ ಇವರೊಬ್ಬರು ಬಿಟ್ಟಿ ಸಿಕ್ಕರ್ ಅಂತ ಅಂದ್ಬಿಟ್ಟು ಪ್ರಚಾರ. ನಿಮಗೆ ಹೆಂಗೆ ಅಂದರೆ, ಹೊಟ್ಟೆ ಹಸ್ದಾಗ, ನಿಮಗೆ ಮನೆ ಕಟ್ಸೋದು ದುಡ್ಡು ಸಾಲ್ಟೇಜ್ ಆದಾಗ, ಇಲ್ಲ ಹೆಂಡತಿ ಮಕ್ಳಿಗೆ ಒಡವೆ ಕೊಡ್ಸೋದು ದುಡ್ಡು ಕಮ್ಮಿ ಆದಾಗ ನಿಮ್ಗೆ ಅವಾಗ ಏನು ಬೇಕು? ದುಡ್ಡು ಬೇಕು. ಆ ದುಡ್ಡು ಎಲ್ಲಿಂದ ಬೇಕು? ಡಿ ಬಾಸ್ ಹೆಸರಲ್ಲಿ ಬೇಕು. ಅವ್ರ ಹೆಸರಲ್ಲಿ ನೀವು ಮನೆ ಕಟ್ಟಿಸ್ಕೊಳ್ಳೋಕೆ ನೋಡ್ತಿದ್ರ. ಮಾಡಿ, ಒಳ್ಳೇದಾಗಲಿ. ಎಷ್ಟು ದಿನ ಅಂತ ನೀವು ಕಟ್ಟಿಸ್ಕೊತೀರ? ನಿಮ್ಮ ಟೈಮ್ ಚೆನ್ನಾಗಿರೋವರೆಗೂ. ನಿಮ್ಮದು ಬ್ಯಾಡ್ ಟೈಮ್ ಅಂತ ಬಂದಾಗ ನೀವು ಬೀಳ್ತೀರ ಕೇಳೋಕ್ಕೆ ನಾವು ನೋಡ್ದಾ ಹೋಯ್ತೀವ. ಇರಲಿ ನೋಡೋಣ.